ಇವತ್ತು ನನ್ನ ಬರ್ಡೇ ಆಯ್ತು. ಆಮೇಲೆ ನಾನು ಪ್ರತಿ ಅಂಗಡಿಗೂ ಹೋಗ್ಬಿಟ್ಟು ಕೇಳ್ತೀನಿ ಏನಾದರೂ ನನ್ನ ಬರ್ತಡೇಗೆ ಫ್ರೀಯಾಗಿ ಕೊಡ್ತೀರಾ ಅಂತ. ಇವತ್ತು ನನ್ನ ಬರ್ಡೇ ಇತ್ತು, ನಿಮ್ಮ ಕಡೆ ನನಗೆ ಏನಾರು ಸಿಗುತ್ತಾ? ನಿಮ್ಮ ಕಡೆ ಏನಾರು ಫ್ರೀಯಾಗಿ ಕೊಡೋಕ್ಕಾಗುತ್ತಾ ನಮಗೆ? ಬ್ರೋ ಏನಾರು ಕೊಡ್ತಾರಾ ಅಂತ ಬಂದಿದ್ದೀನಿ. ನೋಡೋಣ ನನ್ನ ಬರ್ಡೇಗೆ ಏನಾರು ಅವ್ರು ಫ್ರೀಯಾಗಿ ಕೊಡ್ತಾರಾ ಇಲ್ಲ ಅಥವಾ ನಮ್ಮನ್ನು ಒದ್ದು ಆಚೆಗೆ ಹಾಕ್ತಾರಂತ. ರಿಜೆಕ್ಟ್ ಆಗಿದೆ. ಬನ್ನಿ ನೋಡೋಣ. ಹಂಗೆ ಬನ್ನಿ, ನಮ್ಮ ಕ್ಯಾಮ್ರಾಮನ್ ಕೂಡ ಮೀಟ್ ಮಾಡಿಸ್ಬಿಡ್ತೀನಿ. ಒಂದು ಕ್ಯಾಮ್ರಾಮೇನು. ಹಾಯ್, ಆಲ್ ದಿ ಬೆಸ್ಟ್ ಬ್ರೋ. ಬುಲಿ ನಮ್ಗೇನು ಕೊಡ್ತಾರ ಇಲ್ವಾ? ಏನು ಏನೋ ಅದೆಲ್ಲ ನಿನಗೆ ಬಿಟ್ಟಿದ್ದು. ನಿನ್ ಮಕ ನೋಡಿದ್ರೆ ಯಾವನ್ ಏನು ಕೊಡಲ್ಲ. ಬರ್ರಿ ಫಸ್ಟ್ ಪಾನಿಪುರಿ ಅಂಗಡಿ ಟ್ರೈ ಮಾಡೋಣ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ, ಬಾಯಿಗೆಲ್ಲ ಬತ್ತೈತೆ. ಭಯ ಹೇಗಿದ್ದೀರಾ? ಇಲ್ಲ ಆ್ಯಕ್ಚುಲಿ ನಾನೊಂದು ವಿಡಿಯೋ ಮಾಡ್ತಿದ್ದೆ. ಸೊ ಇವತ್ತು ನನ್ನ ಬರ್ಡೇ. ಈ ಕನ್ನಡ ಬರುತ್ತಾ? ಕನ್ನಡ ನೈ ಆತ ಯಾಕೆ? ಕನ್ನಡ ಬರಲ್ಲ. सरी उनसे ट्राई मारना. आज मेरा बर्थडे है. एवरी दुकान को मैं जाकर पूछ रहा हूँ मेरे को कुछ फ्री मिलेगा क्या? क्या कुछ मिल सकता है क्या आपका फ्री में? एक पूरी पानी पूरी मिलेगा. पैसा नहीं देता हूँ मैं. ठीक है ना? हाँ. चलो एक पूरी केला दो बस. एक पूरी बस. ಹೋಗ ಫೈನಲಿ ನಮ್ಮ ಭಯ್ಯ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆದರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೂ ಕೂಡ ಹಿಂದಿಲಿ ಮೇಂಟೈನ್ ಮಾಡಿದ್ದೀನಿ. ಫುಲ್ಲು ಫೇಮಸ್ ಆಗಿ ಹೋಗ್ಬಿಡ್ತೀರ ನೀವು. ಥ್ಯಾಂಕ್ ಯು ಭಯ್ಯ. A few moments later. ಅಂಕಲ್ ಹೆಂಗಿದ್ದೀರಾ? ನನ್ನ ಬರ್ಡೇ ಇತ್ತು. ನಾನು ಪ್ರತಿ ಅಂಗಡಿಗೂ ಕೇಳ್ತಿದ್ದೆ ನನ್ನ ಬರ್ತಡೇಗೆ ಏನಾರು ಫ್ರೀಯಾಗಿ ಏನಾರು ಸಿಗುತ್ತಾ ಅಂತ. ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕೋತಿದ್ದೆ. ಸೊ ನಿಮ್ಮ ಕಡೆ ನಂಗೆ ಏನಾರು ಸಿಗುತ್ತಾ? ಏನೋ ನನ್ನ ಬರ್ತಡೇಗೆ ಏನು ಬೇಕಪ್ಪ ನೋಡಿ. ಅದೇ ನಿಮ್ಮ ಇಷ್ಟ, ನೀನು ಏನು ಕೊಟ್ಟರು ನಾವು ಇಸ್ಕೋತೀವಿ ಪ್ರೀತಿಯಿಂದ. ಆಯ್ತು, ನಾನು ಕೊಡ್ತೀನಿ. ಇದೇನಾ ಪಕ್ಕನೇ? ನಿಮ್ಗೆ ಬೇಕಂದ್ರೆ ಇನ್ನೂ ಚಿಕ್ಕದು ಕೊಡ್ಬೋದು, ಪರವಾಗಿಲ್ಲ. ಇದೇನಾ? ನಮ್ಮ ಅಂಕಲ್ ನಮಗೆ ಒಂದು ಏನು ಮಟ್ಟ ಇದೆ ಅದು ಒಳ್ಳೇದು. ಹಾಂ, ಅಫಿಷಿಯಲ್ ಅದು ತುಂಬಾ ಚೆನ್ನಾಗಿದೆ ಆ್ಯಪ್. ಸರ್ ಥ್ಯಾಂಕ್ ಯು ಸರ್. ಆಯ್ತು, ನಮ್ಮ ಅಂಕಲ್ ಕೊಟ್ಟಿದ್ದಾರೆ, ಫುಲ್ ಖುಷಿ. ಆಯ್ತು, ಬಾಯ್. ಇವಾಗ ಒಂದು ಸ್ಟೋರಿಗೆ ಹೋಗಿ ಕೇಳೋಣ, ನಮ್ಗೆ ಏನಾದ್ರು ಫ್ರೀಯಾಗಿ ಸಿಗುತ್ತಂತ ನೋಡೋಣ. ಏನು ಅನ್ಸುತ್ತಾ ಮಚ್ಚ, ನಿನಗೆ ಕೊಡ್ತಾರಾ ಇಲ್ವಾ? ನೀನು ಕೇಳೋದಲ್ಲ ನಾನು. ಬ್ರೋ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡ್ತಿದ್ದೆ. ಇವತ್ತು ನನ್ನ ಬರ್ಡೇ ಇತ್ತು. ಆ್ಯಕ್ಚುಲಿ ಪ್ರತಿ ಅಂಗಡಿಗೆ ಹೋಗಿ ನನ್ನ ಬರ್ಡೇಗೆ ಏನಾದ್ರು ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಿದ್ದೆ. ಸೊ ನಿಮ್ಮ ಕಡೆ ಏನಾದ್ರು ಫ್ರೀಯಾಗಿ ಕೊಡೋಕ್ಕಾಗುತ್ತಾ ನಮಗೆ? ಏನು ಕೊಟ್ಟರೆ ಇಸ್ಕೋತೀನಿ ನಾನು. ಸೊ ಓಕೆ ಬ್ರೋ, ಒಂದು ಚಾಕ್ಲೇಟ್ನ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಬ್ರೋ? ಅವಿನಾಶ್. ಥ್ಯಾಂಕ್ ಯು ಬ್ರೋ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನನ್ನ ಔಟ್ಫಿಟ್ಟು, ಅದು ಆ್ಯಕ್ಚುಲಿ ಇದೇ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ನೋಡೋಣ ಇವ್ರು ಏನಾದ್ರು ನಮ್ಗೆ ಏನಾರು ಕೊಡ್ತಾರಾ ಅಂತ. ಬರ್ರಿ, ನಂಗನ್ಸುತ್ತೆ ಏನು ಒಂದು ಕವರ್ ಬ್ಯಾಗ್ ಕೊಡ್ಬೋದು ಅಂತ. ಬ್ರೋ ನಮಸ್ಕಾರ ಬ್ರೋ. ನಿಮ್ಮ ಔಟ್ಫಿಟ್ಟೇ ನಿಮ್ಮ ಅಂಗಡಿದೆ. ಸೊ ಓಕೆ, ಇವತ್ತು ನನ್ನ ಬರ್ಡೇ ಒಂದು ವಿಡಿಯೋ ಮಾಡ್ತಿದ್ದೆ. ಸೊ ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಕಡೆಯಿಂದ ನಮ್ಗೆ ಏನಾರು ಫ್ರೀಯಾಗಿ ಸಿಗುತ್ತಾ? ಹಾಂ, ನೆನ್ನೆ ತಾನೇ ಬಿಸ್ನೆಸ್ ಕೊಟ್ಟಿದ್ದೀನಿ ನಿಮಗೆ, ಇಲ್ಲ ಅನ್ಬಾರ್ದು. ಫ್ರೀ ಏನು ಕೊಡಕ್ಕಾಗಲ್ಲಪ್ಪ. ಅಂಗಡಿ ಏನಲ್ಲ, ಏನಾದ್ರು ಓಕೆ. ನಮ್ಮ ಅಂಗಡಿ ಏನಲ್ಲಪ್ಪ, ಬೇರೆಯವ್ರ ಅಂಗಡಿ, ನಮಗೂ ಫ್ರೀ ಏನು ಕೊಡಕ್ಕಾಗಲ್ಲ. ಅದು ಏನಿಲ್ಲ. ಓಕೆ ಬ್ರೋ, ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಬ್ರೋ. ಏನು ಸಿಕ್ಕಿಲ್ಲ ಬರ್ರಿ. ಇವ್ರ ಶಾಪಲ್ಲಿ ತೊಗೊಂಡಿದ್ದು ಬಟ್ ಏನು ಸಿಕ್ಕಿಲ್ಲ. ನೋಡೋಣ ಬರ್ರಿ. ಸರಿ ಬರ್ರಿ, ಇನ್ನೊಂದು ಬಟ್ಟೆ ಅಂಗಡಿಗೆ ಹೋಗಿ ಕೇಳೋಣ. ಏನಾದ್ರು ಬಟ್ಟೆ ಗಿಟ್ಟೆ ಸಿಕ್ಬಿಟ್ರೆ ಫುಲ್ಲು ಖುಷಿ ಆಗೋಗ್ಬಿಡ್ತೇನೆ ಬರ್ಡೇಗೆ. ನಿನಗೆ ಮಚ್ಚ? ನನಗೇನಿಲ್ಲ. ಬ್ರೋ ಎಲ್ಲಿದ್ದಾರೆ ನೋಡ್ರಿ ಬ್ರೋ. ಆರಾಮು. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಇತ್ತು ಬ್ರೋ. ಓಕೆ. ಅದಕ್ಕೆ ಪ್ರತಿ ಅಂಗಡಿಗೆ ಹೋಗ್ಬಿಟ್ಟು ಏನಾರು ಫ್ರೀ ಸಿಗುತ್ತಾ ಅಂತ ನಾನು ಕೇಳ್ತಿದ್ದೆ. ಸರ್ ನಮ್ಮ ಬ್ರೋ ಏನಾರು ಕೊಡ್ತಾರಾ ಅಂತ ಬಂದಿದ್ದೀನಿ. ನಿಮ್ಗೆ ಇಲ್ದಿರೋದೇನು ಕೊಡೋಣ ಬನ್ನಿ. ಫ್ರೀಯಾಗೆ ಬೈ. ಫ್ರೀ ನಮ್ಮ ಕಸ್ಟಮರ್ ಫ್ರೀ ಕೊಡೋಣ ಬ್ರೋ. ಬರ್ಡೇ ಇದ್ರೆ ನಾವು ಫ್ರೀ ಕೊಡಲೇಬೇಕು. ನಮ್ಮ RCB ಜೆರ್ಸಿ ಕೊಡೋಣ ನಮ್ಮ ಕಡೆಯಿಂದ. RCB ಜೆರ್ಸಿ. ಗೈಸ್, RCB ಜೆರ್ಸಿ ಕ್ರೇಜಿ ಬ್ರೋ. ಇದು ನನ್ನ ಸೈಜ್ ಆಗುತ್ತಾ? XXL. ಹಾಂ, ಕ್ರೇಜಿ ಕ್ರೇಜಿ ಅಲ್ಲ ನಮ್ಮ ಬ್ರೋ.
ಇಲ್ಲ ಬ್ರೋ, ಒಟ್ನಲ್ಲಿ ಬ್ರೋ ಜರ್ಸಿ ಕೊಡ್ತೀನಿ ಅಂತ ಬಂದ್ರಲ್ಲ, ನನ್ಗೆ ಅದು ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ತಗೊಂಡು ಏನಿಲ್ಲ ಪರವಾಗಿಲ್ಲ. ಆಕ್ಚುಲಿ ವಿಡಿಯೋ ಮಾಡ್ತಿದ್ದೆ, ನೋಡೋಣ ಜನರು ಏನೇನು ಕೊಡ್ತಾರೆ ಅಂತ. ಅದನ್ನ ಪರಿಚಯ ಇರೋರ ಹತ್ರ ಹೋಗಿ ಕೇಳ್ತಿದ್ದೆ. ಸರ್ ನೀವು ಪರಿಚಯ ಇದ್ರ ನೋಡೋಣ. ಒಟ್ನಲ್ಲಿ ನಮ್ಮ ಬ್ರೋ ಕೊಡ್ತೀನಿ ಅಂದ್ರು, ಬಟ್ ಬೇಡ, ಅವ್ರಿಗೆ ಲಾಸ್ ಮಾಡೋದು ಬೇಡ, ಹಂಗೆ ತೋರಿಸ್ಬಿಡು. KR ನ್ಯೂ ಕಲೆಕ್ಷನ್ ಅಂತ ಇಲ್ಲೇ ಕುರುಬ್ರಳ್ಳಿ ಇದ್ರ ಹತ್ರ ಇದೆ. ಬೇಕಾದರೆ ಅವ್ರ ನಂಬರು ಅಲ್ಲಿದೆ ನೋಡಿ, ನಂಬರು. ಸೊ ಬಂದು ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ. ಕ್ರೇಜಿ ಶರ್ಟ್ಗಳಾದರೆ ಕ್ರೇಜಿಯಾಗಿ ಕೊಡ್ತಾರೆ. ನಮ್ಮ ಹೆಸರು ಹೇಳಿ, ನಮ್ಮ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ಬೇಕಾದರೆ. ಹಾಂ, ಇದೇನು ಶಾಪ್ ಮಚ್ಚ ಇದು? ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್, ನಾವು ಆ್ಯಕ್ಚುಲಿ ಒಂದು ಯೂಟ್ಯೂಬಿಗೆ ವೀಡಿಯೋ ಮಾಡ್ತಿದ್ದೋ. ಆ್ಯಕ್ಚುಲಿ ನಂದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ರ್ಯಾಂಡಮ್ ಸ್ಟೋರ್ಗಳಿಗೆ ಹೋಗ್ಬಿಟ್ಟು ಏನಾರ ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಿದ್ದೆ. ಸೊ ನಿಮ್ಮ ಕಡೆಯಿಂದ ಏನಾರ ನಮಗೆ ಫ್ರೀಯಾಗಿ ಸಿಗುತ್ತಾ? ಏನಿಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಏನು ಸಿಕ್ಕಿಲ್ಲ ಫೈನಲ್ ಮತ್ತೆ ಕರೀತಾ ಇದ್ದಾರೆ. ಇಲ್ಲ ನಿಮಿಷ, ನೀವು ಯಾವ್ದಾರು ಕೊಟ್ಟರೆ ಇಸ್ಕೊಡ್ತೀನಿ. ಇಲ್ಲ, ನಿಮ್ಗೆ ಯಾವ್ದು ಬೇಕು ನಾನು ಆಪ್ಷನ್ ಕೊಟ್ಟಿದ್ದೀನಿ, ನೀವು ನೋಡಿ ಯಾವುದು. ಓಕೆ, ಥ್ಯಾಂಕ್ ಯು ಬಾಬು, ವೆಲ್ಕಮ್. ಫೈನಲಿ ಬಾಚಂಗೆ ಸಿಕ್ಕಿದೆ. ಅವರಪ್ಪ ಗಾಯ್ಸ್, ಇವಾಗ ಮೊಬೈಲ್ ಅಂಗಡಿಗೆ ಬಂದಿದ್ದೀವಿ, ನೋಡೋಣ ಏನು ಕೊಡ್ತಾರೆ ಅಂತ. ಆ್ಯಕ್ಚುಲಿ ಇವತ್ತು ನಂದು ಬರ್ಡೇ ಇತ್ತು. ಪ್ರತಿ ಶಾಪ್ಗೆ ಹೋಗ್ಬಿಟ್ಟು ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಿದ್ದೆ. ಸೊ ನಿಮ್ಮ ಕೈಲಿಂದ ಸಿಗುತ್ತಾ ನಿಮ್ಮ ಶಾಪ್ ಕಡೆಯಿಂದ? ಸೊ ಓಕೆ, ನೀವು ಏನಾರು ಕೊಡ್ಬೋದು. ಏನು ಕೊಟ್ಟರೆ ಇಸ್ಕೋತೀವಿ ವಿಷ್ಣುಗೆ? ಏನದು? ಓಕೆ, ಸೊ ಏನೂ ಸಿಗಲ್ಲ? ಪರವಾಗಿಲ್ಲ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ರಿಜೆಕ್ಟ್ ಆಗಿದೆ. ಬನ್ನಿ, ಪರವಾಗಿಲ್ಲ, ಬೇರೆ ಶಾಪ್ ಹೋಗೋಣ. ಗಾಯ್ಸ್, ಇವಾಗ ಒಂದು ಪಾನಿಪುರಿ ಅಂಗಡಿಗೆ ಬಂದಿದ್ದೀವಿ. ನೋಡೋಣ ಏನಾರ ಫ್ರೀಯಾಗಿ ಏನಾರು ಕೊಡ್ತಾರಂತ. ಬನ್ನಿ ಅಣ್ಣ, ನಮಸ್ಕಾರ. ಆ್ಯಕ್ಚುಲಿ ನಾನೊಂದು ವಿಡಿಯೋ ಮಾಡ್ತಿದ್ದೆ. ಇವತ್ತು ನನ್ನ ಬರ್ಡೇ ಇತ್ತು. ಸೊ ಪ್ರತಿ ಅಂಗಡಿಗೆ ಹೋಗಿ ಏನಾರು ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಿದ್ದೆ. ಸೊ ನಿಮ್ಮ ಅಂಗಡಿಯಿಂದ ನಮ್ಗೆ ಏನಾರು ಫ್ರೀಯಾಗಿ ಸಿಗುತ್ತಾ? ಮಸಾಲೆ ಪುರಿ ಕೊಡೋದು ಬಾ ತಿನ್ನೋ. ಮಸಾಲೆ ಪುರಿ? ಸೊ ಗೈಸ್, ಅಣ್ಣ ನಮಗೆ ಈಗ ಮಸಾಲೆ ಪುರಿ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರಣ್ಣ? ಸುರೇಶ್ ಅಂತ. ಸರಿ ಕಾಲ ನಾನು ಹಾಗೆ ತಮಾಷೆ ಕೇಳ್ತಿದ್ದು. ಸೊ ಕೊಡ್ತೀನಿ ಅಂದ್ರಲ್ಲ, ಅದು ಖುಷಿ ಆಯಿತು. ಥ್ಯಾಂಕ್ಸ್ ಅಂತ ಬರ್ತೀನಿ. ಅಣ್ಣ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಂದೊಂದು ಬರ್ಡೇ ಇತ್ತು. ಪ್ರತಿ ಶಾಪ್ ಹೋಗಿ ಏನಾರು ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಿದ್ದು. ಸೊ ನಿಮ್ಮ ಕಡೆಯಿಂದ ನಮ್ಗೆ ಏನಾರು ಫ್ರೀಯಾಗಿ ಸಿಗುತ್ತಾ? ಒಂದು ವಿಡಿಯೋ ಮಾಡ್ತಿದ್ದೋ. ಹಾಂ, ಏನಾರು ಕೊಡ್ಬೋದು, ನಿಮ್ಮ ಇಷ್ಟ. ನಾನು ಇದೇ ಕೊಡಿ ಅದೇ ಕೊಡಿ ಅಂತ ಕೇಳಲ್ಲ, ನಿಮ್ಮ ಇಷ್ಟ. ಅದು ನಿಮ್ಮ ಖುಷಿ. ಅದ್ರಲ್ಲಿ ಒಂದು ಕೊಟ್ಟರು ಕೂಡ ನನ್ನ ಖುಷಿನೇ ಅಷ್ಟೇ. ಅದ್ರ ಒಂದು ಕೊಟ್ಟರು ಖುಷಿನೇ ನನಗೆ. ಇಷ್ಟೊಂದು ತಗೊಂಡು ಏನು ಮಾಡಿ, ಒಂದು ಕೊಡಿ ಸಾಕು. ಮತ್ತೆ ಇದೆಲ್ಲ ನಿಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹೆಂಗೆ ಅನಿಸ್ತೈತೆ? ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ವಿಚಿತ್ರ ಕಣ. ಇಮೋಷನಲ್ ಡ್ಯಾಮೇಜ್. ಇದ್ರ ಹೆಸರೇನು? ಬೈನೆ ಬಿಸ್ಕೆಟ್ ಕೊಟ್ಟಿದ್ದಾರೆ ಅಣ್ಣ. ಸೊ ನಿಮ್ಮ ಹೆಸರಣ್ಣ? ಮಂಜು ಅಂತ. ಸೊ ಥ್ಯಾಂಕ್ ಯು ಅಣ್ಣ. ನೋಡಿದ್ರಲ್ಲ ನಮ್ಮ ಜನ ಎಲ್ಲ ನನ್ನ ಬರ್ಡೇಗೆ ಏನೇನು ಕೊಟ್ಟರು ಅಂತ. ಸೊ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ನಾನು ಯಾವತ್ತೂ ಕೂಡ ಈ ಥರ ಫೇಸ್ ಟು ಫೇಸ್ ಕ್ಯಾಮ್ರಾದ ಮುಂದೆ ಬಂದು ಮಾತಾಡಿರಲಿಲ್ಲ. ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಜನ ಕೊಟ್ಟರು, ಕೆಲವರು ಕೊಟ್ಟಿಲ್ಲ, ಆದರೂ ಕೂಡ ಪರವಾಗಿಲ್ಲ. ಈ ವಿಡಿಯೋಯಿಂದ ನಿಮ್ಗೆ ಏನೇನು ಅನಿಸ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಮೋರ್ ಎಂಟರ್ಟೈನ್ಮೆಂಟ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸರಿ, ಮುಂದಿನ ವೀಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.